छात्रों, सभी को स्वागत। आज इस दिवस लेखक डॉक्टर यतीश अग्रवाल जी लिखित दिल का दौरा और एंजाइना गद्य भाग के बारे में जानकारी प्राप्त करेंगे। गद्य भाग 6 में आज भाग 5 के बारे में जानकारी प्राप्त करेंगे। डॉक्टर यतीश अग्रवाल जी अनेक किताब लिखा है। आई एंड्रॉइड लाइफ, दगदर बाबू, आर्ट अटैक, आई ब्लड प्रेशर आदि किताब लिखा है। उसमें अनेक बीमारियों के बारे में लिखा है और इस गद्य को स्वास्थ्य के 200 सवाल पुस्तक से लिया गया है। इस गद्य में लेखक जी दिल का दौरा और एंजाइना, हृदयाघात ಮತ್ತು एंजाइना, इस बीमारी के बारे में थोड़ा जानकारी दिए ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕಾಗಿ ಈ ಒಂದು ಕಾಯಿಲೆಯ ಬಗ್ಗೆ, ದಿಲ್ ಕಾ ದೌರಾ और एंजाइना ಹೃದಯಾಘಾತದ ಕಾಯಿಲೆಯ ಬಗ್ಗೆ ಇಲ್ಲಿ ಸ್ವಲ್ಪ ವಿಚಾರವನ್ನು ತಿಳಿಸಿದೆ। ವಿದ್ಯಾರ್ಥಿಗಳಿಗೆ ತಿಳಿಸುವ ಸಲುವಾಗಿ ಈ ಕಾಯಿಲೆ ಹೇಗೆ ಬರುತ್ತೆ, इस बीमारी कैसे आता है, कौन सा कारण के लिए आता है, उसको काबू में रखने के लिए हम क्या करना चाहिए, उसके संदेश व्यक्त दिए। ಈ ಕಾಯಿಲೆ ಹೆಂಗೆ ಬರುತ್ತೆ, ಇದನ್ನು ಯಾವ ಥರ ಹತೋಟಿಗೆ ಇಡಬಹುದು, ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕು, ಪಾಲನೆ ಮಾಡಬೇಕು ಎಂಬುದನ್ನು ಇಲ್ಲಿ ಹೇಳಿರೋದು ನಾವು ಕಾಣ್ತೀವಿ। दिल का दौरा और एंजाइना पिछले कक्षा में सभी विचार के बारे में भाग 4 तक जानकारी प्राप्त लिया है। आज भाग 5 के बारे में जानकारी प्राप्त करेंगे। इस रोग के कारण अनेक ಕಾರಣಗಳಿವೆ। ಈ ಕಾಯಿಲೆ ಬರಲಿಕ್ಕೆ ದಿಲ್ ಕಾ ದೌರಾ, ಹೃದಯಾಘಾತ ಆಗಲಿಕ್ಕೆ ಏನೇನು ಕಾರಣಗಳು ಇಂದಿನ ತರಗತಿ ತಿಳ್ಕೊಂಡಿದ್ದೀವಿ। मोटापा, मानसिक तनाव, हाई ब्लड प्रेशर, शुगर अथवा डायबिटीज, अधिक मात्रा से धूम्रपान और वसायुक्त खाद्यों का सेवन, मदिरापान, रक्त में कोलेस्ट्रॉल का बढ़ जाना आदि कारण से, मानसिक तनाव से हार्ट अटैक होता है। खान पान में अंतर से आया अंतर, जंक फूड, इसको खाने से दिल का दौरा पड़ता है। और शारीरिक थकान, अतियाद आयास आಗೋದ್ರಿಂದ शारीरिक श्रम नहीं होता। शारीरिक श्रम ಪಡೆದವರಲ್ಲಿ BP ಇರುವವರಲ್ಲಿ, ಅತಿಯಾದ ಬ್ಲಡ್ ಪ್ರೆಷರು, ಶುಗರ್ ಇರುವವರಲ್ಲಿ, ದೃಢಕಾಯವಾದ ಶರೀರವನ್ನು ಹೊಂದಿರುವವರಲ್ಲಿ, ಯಾವಾಗಲೂ ಕೂಡ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡುವಂಥ ನೌಕರಿ ಅಂಥವರಲ್ಲಿ ಇದು ಹಾರ್ಟ್ ಅಟ್ಯಾಕ್, ದಿಲ್ ಕಾ ದೌರಾ ಪಡ್ತಾ, ಹೃದಯಾಘಾತ ಆಗುವುದು ಕಂಡು ಬರುತ್ತೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ। ಅದಾದ ನಂತರ ರೋಗಕ್ಕೆ ಪ್ರಮುಖ ಲಕ್ಷಣ क्या है, ಬರಲಿಕ್ಕೆ ಕಾರಣಗಳು और लक्षण क्या है, ಏನೇನು ಲಕ್ಷಣಗಳು ಕಂಡು ಬರ್ತವೆ ರೋಗ ಬರಲಿಕ್ಕೆ। ऐसे में उसके सीने में बाई और दर्द उठने लगता है। ಹೃದಯಾಘಾತ ಆಗುವಂಥವರಲ್ಲಿ ಎಡಭಾಗದಲ್ಲಿ, ಹೃದಯದ ಭಾಗದಲ್ಲಿ ನೋವು ಬರುವಂಥದ್ದು, दर्द लगता है। सीने में दर्द लगता है, सीने में ಭಾಗದಲ್ಲಿ, ಎಡಭಾಗದಲ್ಲಿ ನೋವು ಬರುವಂಥದ್ದು, ಹೃದಯ ಭಾಗದ। भारीपन रहने लगता है, बेचैनी होती है और वह तका सा महसूस करता है। ನಿಂತು ನೋವು ಆಗುವಂಥದ್ದು ಎಡಭಾಗದಲ್ಲಿ,
दिल के दौरा का प्रमुख लक्षण सीने में बाई ओर ಪ್ರಾಣಲೇವ ದರ್ದ ಉಠತಾ ಹೇ, ಅತಿಯಾದ ನೋವು ಬರುವಂಥದ್ದು ಹೆಗಲ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ, ಕೈಗಳಲ್ಲಿ, ಬಾಹುಮೇ ದರ್ದ ಅವರು ಉಂಗುಲಿಯೋ ತಕ್ ದರ್ದ ಲಾಗ್ತಾ, ಕುತ್ತಿಗೆಯಿಂದ ಹಿಡಿದು ಬಾಹುವಿಂದ ಹಿಡಿದು ಅಂದರೆ ಕೈಗಳೆಲ್ಲ ನೋವು ಬರುವಂಥದ್ದು, ಬೆರಳಿನ ತನಕಲ್ಲೂ ಕೂಡ ನೋವು ಬರುವಂಥದ್ದು. ಐಸಾ ಮಾಸೂಸ್ ಹೋತಾ ಹೈ ಜೈಸೆ ಉಸ್ಕಿ ಛಾತಿ ಪರ್ ಕೋಯಿ ಬಹುತ್ ಭಾರಿ ಚೀಜ್ ರಖಾ ದಿ ಗೈ ಹೈ, ಎದೆ ಭಾಗದಲ್ಲಿ ಏನೋ ಅತಿಯಾದ ಭಾರವನ್ನು ಏರದಂತೆ ಅನಿಸುವಂಥದ್ದು, ನೋವು ಬರುವಂಥದ್ದು, ಇವೆಲ್ಲ ಹೃದಯ ಕಾಯಿಲೆಯ ಲಕ್ಷಣಗಳಾಗಿವೆ. ಯಹ ದರ್ದ ಬಾಯೆ ಕಂದೆ ಗರ್ದನ್ ಬಾಹ, ಕಂದೆ ಹೆಗಲು, ಕುತ್ತಿಗೆ ಭಾಗ ಗರ್ದನ್ ಔರ್ ಬಾಹು ಅಂದರೆ ತೋಳು, ಕೈಗಳಲ್ಲಿ ನೋವು ಬರುವಂಥದ್ದು. ಉಂಗುಲಿಯೋ ಕೆ पोरों तक फैल सकता है, इसके साथ ही जोरों का पसीना छूटने लगता है. ಇದರ ಜೊತೆಗೆ ಅತಿಯಾಗಿ ಬೆವರುವಂಥದ್ದು, ಪಸೀನಾ ಚೂಟನೆ ಲಗ್ತಾ ಹೇ, ಗಬ್ರಾಹಟ್ ಗಾಬರಿ ಆಗುವಂಥದ್ದು, ಬೆವರು ಬರುವಂಥದ್ದು. ಮಿರ್ತಿ ಕಿ ಶಿಕಾಯತ್ भी हो सकता है, ज़्यादा तेज दौरा हो तो रोगी बेहोश होकर गिर सकता है. ಆ ಕಾಯಿಲೆ ಇದ್ದಂಥವರು ತೇಜಿ ಅಂದರೆ ಸ್ಪೀಡಾಗಿ ಏನಾರ ನಡೆದ್ರೆ ಮೂರ್ಛೆ ಹೋಗುವ ಸಾಧ್ಯತೆಯೂ ಕೂಡ ಇರುತ್ತೆ. ಉಸ್ಕಿ ತಡಕ ಏಕಾಏಕ ರುಕ ಬಿ ಸಕ್ತಿ ಹೇ, ಹೃದಯ ಒಂದೇ ಬಾರಿ ನಿಲ್ಲುವ ಸಾಧ್ಯತೆಯೂ ಕೂಡ ಇರುತ್ತೆ. ದಿಲ್ ಕಾ ದೌರಾ, ಹೃದಯಾಘಾತ ಆಗುವುದು ಕಂಡು ಬರುತ್ತೆ. ದಿಲ್ ಜನ್ಮ ಸೇ ಲೇಕರ್ ಮೃತ್ಯು ತಕ್ ನಿರಂತರ ಕಾರ್ಯ ಕರ್ತೆ ರಹತೆ ಹೇ, ಹೃದಯ ಜನ್ಮ ಪಡೆದಾಗಿಂದ ಸಾಯ ತನಕಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಉಸ್ಕೆ ಏಕ ಧಮನಿ ಮೇ ಸಿकुड़न जाता है, ಆ ಸಂದರ್ಭದಲ್ಲಿ ಒಂದು ನರದಲ್ಲಿ, ಒಂದು ಭಾಗದಲ್ಲಿ ರಕ್ತ ಬಾಡಿದ ಸಂದರ್ಭದಲ್ಲಿ, ಕಟ್ಟಿಕೊಂಡ ಸಂದರ್ಭದಲ್ಲಿ ಹೃದಯ ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತೆ. ज़्यादा काम करना चाहिए. उस संदर्भ में दिल का दौरा पड़ता है. ಅತಿಯಾದ ಒತ್ತಡ ಆದ ಸಂದರ್ಭದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಇರುತ್ತೆ. ಎಂಜೈನ ಮುಖಾಂತರ ಸರಿಪಡಿಸ್ಬೋದು, ಇಲ್ಲ ಅಂದರೆ ಇದಕ್ಕೆ ಆಪರೇಷನ್ ಮಾಡಬೇಕಾಗತ್ತೆ, ಕೊನೆಗೆ ಸರಿ ಆಗಲ್ಲ ಅಂದ ನಂತರ ಅಂತ ಇದ್ರ ಬಗ್ಗೆ ತಿಳ್ಕೊಂಡು. ರೋಗಕ್ಕೆ ಪ್ರಮುಖ ಲಕ್ಷಣ ಇವೆಲ್ಲ ಲಕ್ಷಣಗಳಾಗಿವೆ. दिल का दौरा पड़ने पर ಪ್ರಾಥಮಿಕ ಉಪಚಾರ के लिए क्या क्या कदम रखता है, ಏನೇನು ಉಪಚಾರ ಮಾಡಬೇಕು, ಪ್ರಾಥಮಿಕ ಉಪಚಾರ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಲಕ್ಷಣಗಳು ಕಂಡು ಬಂದ ಕೂಡಲೇ उसके लक्षण हमको मालूम होने के संदर्भ में तुरंत डॉक्टर के पास जाना चाहिए या डॉक्टर को बुलाना चाहिए. ಕರ್ಕೊಂಬರಬೇಕು, ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರ ಹತ್ರ ಒಂದು ಸಬ್ರಿಟ್ರೇಟ್ ಎಂಬ ಒಂದು ಮಾತ್ರೆ ಇದ್ದರೆ, ಹಳೆ ರೋಗಿ ಇದ್ದರೆ ಅವರಿಗೆ ಆ ಮಾತ್ರೆಯನ್ನು ಕೊಡಬೇಕು, ಸೀಪ್ಲಿ ಕೊಡಬೇಕು. ಚೂಸ್ತಾ ರಹೇ, ಯಾವುದೋ ಮಾತ್ರೆಯನ್ನು ಸೀಪ್ತಾ ಇರಬೇಕು ಡಾಕ್ಟರ್ ಹತ್ರ ಹೋಗೋ ತನಕ. ಈ ಥರ ಕೆಲಸವನ್ನು ಮಾಡಬೇಕಾಗುತ್ತೆ. मुंह सटाकर, मुंह से मुंह सटाकर सांस दे. देखिए ಅಂತ ಮೂರ್ಛೆಗೊಳಗಾದಂಥವರಿಗೆ ದಿಲ್ ಕ ದೌರಾ ಪಡ್ನೆ ಸೆ, ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಮ್ಮ ಬಾಯಿಯನ್ನು ಅವರ ಬಾಯಲ್ಲಿ ಇಟ್ಬಿಟ್ಟು, ರೋಗಿಯ ಬಾಯಲ್ಲಿಟ್ಟು ಗಾಳಿಯನ್ನು ಕೊಡಬೇಕು, ಮಾಲಿಶನ್ನು ಮಾಡಬೇಕು ಎದೆ ಭಾಗದಲ್ಲಿ. ಇವೆಲ್ಲ ಇನ್ನಿತರ ತಿಳ್ಕೊಂಡಿದ್ವಿ. इसके बारे में जानकारी दिए है. और एंजाइना रोग का निदान किस आधार पर किए जाता है और उसको काबू में रखने के लिए, इस रोग को काबू में रखने के लिए हम क्या क्या करना चाहिए. देखिए दिल का दौरा ಯಾವ ಕಾರಣಕ್ಕೆ ಬರುತ್ತೆ ಎಂಬುದನ್ನು ತಿಳ್ಕೊಳ್ಳಿ. ಆದರೆ ಇದನ್ನು ಯಾಕೆ ಅಥಾರಿಟಿಯಲ್ಲಿ ನಾವು ಇಡಬೇಕು, ಕೈಸೆ ಕಾಬೂ ಮೇ ರಖನಾ ಚಾಹಿಯೆ, ಇದು ಕಾಯಿಲೆ ಬರ್ದಂಗೆ ನಾವು ಯಾವ ಥರ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. आज देखिए हृदय रोग से बचाने के लिए और जिन रोगियों में यह रोग हो उनमें रोग काबू में रखने के लिए, काबू में हतोटिಗೆ ಇಡಲಿಕ್ಕೆ, ಕಾಯಿಲೆ ಬರದಂಗೆ ತಡೆಯಲಿಕ್ಕೆ क्या क्या
ಯಹತಿಯಾತ್ ಬರತ್ನೆ ಚಾಯೇ. ನಾವು ಏನನ್ನು ಮಾಡಬೇಕಾಗತ್ತೆ, ಕಾಯಿಲೆ ಬರಬಾರ್ದು ನಾವೇನು ಮಾಡಬೇಕಾಗುತ್ತೆ? ದೇಕೆ ರೋಜಾನ ವ್ಯಾಯಾಮ ಕರಿ. ದಿನ ನಾವು ವ್ಯಾಯಾಮವನ್ನು ಮಾಡಬೇಕು. ಹೃದಯಾಘಾತ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು? ವ್ಯಾಯಾಮವನ್ನು ಮಾಡಬೇಕು ಪ್ರತಿದಿನ. ಸುಬಹ ಅವರು ಶಾಮ್ ಅವರು ಘೀ, ಮಕ್ಕಾ, अंडे, चिकन, पूरी, कचौड़ी, समोसा, परोटे, इस तरह ಕೊಬ್ಬು ಪದಾರ್ಥಗಳನ್ನು ನಾವು ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು. ತುಪ್ಪ, ಬೆಣ್ಣೆ ಮತ್ತು ಮೊಟ್ಟೆಯನ್ನು ತಿನ್ನುವಂಥದ್ದು, ಚಿಕನ್ನು, ಈ ಮಾಂಸ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಸೇವನೆ ಮಾಡುವಂಥ ಕೊಬ್ಬು ಪದಾರ್ಥ ಇರುವುದನ್ನು ಕಮ್ಮಿ ಮಾಡಬೇಕು. ಅಂದರೆ ವಸಾಯುಕ್ತ ಖಾದ್ಯಕ್ಕೂ ದೂರ ಕರ್ನಾ ಚಾಯೇ. ಕೊಬ್ಬು ಪದಾರ್ಥಗಳನ್ನು ದೂರ ಮಾಡಬೇಕು. ಅವರು ಉಸ್ಕೆ ಕರೆದ ಪದಾರ್ಥಗಳನ್ನು ಕೂಡ ದೂರ ಮಾಡಬೇಕು. ಟಿಕ್ಕಿ, ಪಕೌಡೋ ಆದಿ ಸೆ ದೂರ ರಹೆ. ಕರೆದ ಪದಾರ್ಥಗಳು ಪಕೋಡ ಇವುಗಳಿಂದ ದೂರ ಇರಬೇಕು. ಕಾಫಿ और चाय भी कम से कम ले. ಚಾಯ್, ಕಾಫಿ ಮತ್ತು ಚಾಯನ್ನು ಕಡಿಮೆ ನಾವು ಸೇವನೆಯನ್ನು ಮಾಡಬೇಕು. ಎಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. रोजाना व्यायाम करें. इसके लिए सुबह शाम की सैर ಅಂದರೆ ಬೆಳಿಗ್ಗೆ ಸಂಜೆ ನಾವು ವ್ಯಾಯಾಮ ಮಾಡಬೇಕು ಮತ್ತು ವಾಕ್ ಮಾಡಬೇಕು, ಸುತ್ತಬೇಕು. ಸೈರ್ अच्छी है. ಹೃದಯ ರೋಗಿಯೋ ಕೆ ಲಿಯೇ भी यह ಉಚಿತ है. ಕಾಯಿಲೆ ಇರುವಂಥವರಿಗೆ, ಹೃದಯ ಕಾಯಿಲೆ ಇರುವಂಥವರಿಗೆ ಇದು ಅವಶ್ಯಕವಾಗಿ ಪ್ರತಿನಿತ್ಯ ಮಾಡಬೇಕಾಗುತ್ತೆ. ವ್ಯಾಯಾಮ ಮಾಡಬೇಕು, ಸೈರ್ ಕರ್ನಾ ಚಾಹಿಯೆ, ಸುತ್ತಬೇಕು, वाक ಮಾಡಬೇಕು. पर ध्यान रखें कि एकाएक दिल पर ज़्यादा बोझ ना पड़े. पहले एक पर्लांग ಜಾಸ್ತಿ ಸ್ವಲ್ಪ ದೂರ ನಡಿಬೇಕು, ತೀರಾ ಸ್ಪೀಡಾಗಿ ಹೋಗೋದಲ್ಲ, ಒಂದು ಲೆವೆಲ್ಗೆ ವಾಕನ್ನು ಮಾಡುವಂಥದ್ದು. एक पर्लांग फिर दो और इस तरह हर हफ्ते डॉक्टर से सलाह लेकर सैर की सीमा बढ़ते जाए. ಈ ಕಾಯಿಲೆ, ಹೃದಯ ಕಾಯಿಲೆ ಇರುವಂಥವರು ಡಾಕ್ಟರ್ನ ಸಲಹೆಯನ್ನು ಪಡೆದು ಎಷ್ಟು ನಡಿಬೇಕು, ಎಷ್ಟು ದೂರ ಹೋಗಬೇಕು, ಯಾವ ಸ್ಪೀಡ್ನಲ್ಲಿ ನಡಿಬೇಕು ಸಲಹೆಯನ್ನು ಪಡೆದು ನಂತರ ದಿನನಿತ್ಯ ಜೋರಾಗಿ ಸ್ಪೀಡಾಗಿ ನಡಿಲಿಕ್ಕೆ ಶುರು ಮಾಡಬೇಕು. ಒಂದೇ ಸತಿ ಸ್ಪೀಡಾಗಿ ಓಡೋದಲ್ಲ, ಸ್ಪೀಡಾಗಿ ಹೋಗೋದಲ್ಲ. ಹೃದಯ ಕಾಯಿಲೆ ಇರುವಂಥವ್ರು ಎಲ್ಲ ನಿಯಮ ಅನುಸರಿಸಬೇಕು. नियम पालन करना चाहिए. रोजाना व्यायाम करना चाहिए. सुबह शाम सैरना चाहिए. इस नियम को पालन डॉक्टर से सलाह लेकर पालन करना. प्राय समझा जाता है कि रात्रि भोज के बाद सैर अच्छी रहती है. देखिए, रात्रि ಊಟದ ಆದ ನಂತರ ವಾಕ್ ಮಾಡುವಂಥದ್ದು ಒಳ್ಳೆಯದು. ಲೇಕಿನ್ ದಿಲ್ ಕೆ ರೋಗಿ ಕೆ ಲಿಯೇ ಠೀಕ್ ನಹಿ. ಆದರೆ ಹೃದಯ ಕಾಯಿಲೆ ಇರುವಂಥವ್ರಿಗೆ ಇದು ಒಳ್ಳೆಯದಲ್ಲ. ಊಟ ಆದ ನಂತರ ವಾಕ್ ಮಾಡೋದು ಒಳ್ಳೆಯದಲ್ಲ ಹೃದಯ ಕಾಯಿಲೆ ಇರುವಂಥವ್ರು. ಆದರೆ ಬೇರೆಯವರು ವಾಕ್ ಮಾಡೋದು ಒಳ್ಳೆಯದು. भोजन होने के बाद रात में वाक करना चाहिए. उस दौरान उसके दिल को उतनी ऊर्जा नहीं मिल पाती क्योंकि वह भोजन को पचाने में लगी होती है. इसलिए भोजन करने के कुछ समय बाद तक तेज चलने पर एकाएक रोग उग्र हो जाता है. एंजाइना का ಅಟ್ಯಾಕ್ ಪಡ सकता है. ಇದಕ್ಕೆ ಹೃದಯ ಕಾಯಿಲೆ ಇರುವಂಥವರು ಊಟ ಆದ ನಂತರ ವಾಕ್ ಮಾಡೋದು ಒಳಿತಲ್ಲ. ಇದು ಹೃದಯಕ್ಕೆ ತೊಂದರೆ ಆಗುವ ಸಾಧ್ಯತೆಯೂ ಕೂಡ ಇರುತ್ತೆ. अपने वजन पर कड़ी नजर रखी. ಅತಿಯಾದ ತೂಕ ಆಗದಂಗೆ ನಮ್ಮ ಶರೀರದ ಕಡೆ ಸ್ವಲ್ಪ ಗಮನ ಇರಬೇಕು. ಯಾವ್ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು, ವಸಾಯುಕ್ತ ಖಾದ್ಯಕ್ಕೂ ದೂರ ಕರ್ನಾ ಚಾಹಿಯೆ. ಕೊಬ್ಬು ಪದಾರ್ಥ ಇರುವ ವಸ್ತುಗಳನ್ನು, ಮಾಂಸ ಪದಾರ್ಥಗಳನ್ನು ನಾವು ದೂರ ಇಡಬೇಕು. ಶರೀರದ ಕಡೆ ಗಮನವನ್ನು ಹರಿಸಬೇಕು. ತೂಕ ಆಗದಂಗೆ ನೋಡ್ಕೊಬೇಕು ಶರೀರವನ್ನು, ವಜನ್ ಆಗದಂಗೆ ನೋಡ್ಕೊಬೇಕು. ವಜನ್ ಪರ್ ಕಡಿ ನಜರ್ ರಖೆ. ಉಸೆ ಬಿಲ್ಕುಲ್ ನಾ ಬಡದೇ ದೇ. ಶರೀರ ಅತಿಯಾದ ತೂಕ ಆಗದಂಗೆ ನಾವು ನೋಡ್ಕೊಬೇಕು.
जितना ज़्यादा वजन होगा दिल को उतना ही ज़्यादा काम करना पड़ेगा. देखिए ಎಷ್ಟು ಶರೀರ ಅಂದರೆ ಬದನ ಎಷ್ಟು ತೂಕ ಆಗ್ತಾ ಹೋಗುತ್ತೋ ವಜನ್ ಆಗ್ತಾ ಹೋಗುತ್ತೋ ಅಷ್ಟು ಹೃದಯ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ. ಹೃದಯ ಹೆಚ್ಚಿಗೆ पंप ಮಾಡಬೇಕಾಗುತ್ತೆ. दिल को उतना ही ज़्यादा काम करना पड़ेगा जो आपके लिए ठीक नहीं. ಈ ಥರ ಅತಿಯಾದ ವಜನ ಆಗುವುದು ಸರಿಯಲ್ಲ, ತೂಕ ಆಗುವುದು ಸರಿಯಲ್ಲ. ಇದು ಹೃದಯಕ್ಕೆ ಒತ್ತಡ ಆಗುತ್ತೆ. ಕೊಬ್ಬು ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡೋದು ಕೂಡ ಒಳಿತಲ್ಲ, ಅದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜಿಂದಗಿ ಮೇ ಮಾನಸಿಕ ತನಾವ್ ಕೋ ಭಿ ದೂರ ರಖೆ. ಜೀವನದಲ್ಲಿ ಮಾನಸಿಕ ಒತ್ತಡವನ್ನು ನಾವು ದೂರ ಮಾಡಬೇಕು. ಚಿಂತಾ ಕರ್ನಕ್ಕೂ ದೂರ ಕರ್ನಾ ಚಾಹಿಯೆ, ज़्यादा नहीं सोचना चाहिए. ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಬೇಕು. ಮಾನಸಿಕ ಒತ್ತಡವನ್ನು ದೂರ ಮಾಡಬೇಕು. तनाव को भी दूर रखे. उतार चढ़ाव लाभ हानि इसे जीवन का अंग माना ले. ಏಳು ಬೀಳು ಅಂದರೆ ವೃದ್ಧಿ ಆಗುವಂಥದ್ದು, ಒಂದ್ಸರಿ ಲುಕ್ಷಣ ಆಗುವಂಥದ್ದು, ತೊಂದರೆ ಆಗುವಂಥದ್ದು ಇವು ಜೀವನದಲ್ಲಿ ಇದ್ದೇ ಇರುತ್ತೆ. ಆದರೆ ನಾವು ಅತಿಯಾಗಿ ನಾವು ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು, ದುಡ್ಡು ಕಳೆದೋದನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಕೊರಗಿ ಕಾಯಿಲೆ ಒಳಗಾದ ಇದನ್ನು ಬಿಡಬೇಕು ಅತಿಯಾಗಿ. ಇಸೇ ಜೀವನ್ ಕಾ ಅಂಗ ಮಾನ್ ಲೇ. ಬ್ಲಡ್ ಪ್ರೆಷರ್ ಬಡಾ ಹುआ हो या ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗುವಂಥದ್ದು, ಇದು ಚಿಂತೆ ಮಾಡಿ ಮಾಡಿ ಅಕೇಲಪ್ಪ ಒಂಟಿತನದಿಂದ ಯೋಚನೆ ಮಾಡುವಂಥದ್ದು ಇವೆಲ್ಲ ಕಾರಣ ಆಗಿದೆ. ಬ್ಲಡ್ ಪ್ರೆಷರ್ ಬಡಾ ಹುआ हो या फिर शुगर मधुमेह, शुगर तो मधुमेह वो तो उनके भी ठीक समय से दवा ले रहे. BP ಇರುವಂಥವರು, ಶುಗರ್ ಇರುವಂಥವ್ರು, ಅಂದರೆ ಮಧುಮೇಹ ಇರುವಂಥವರು ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನು ತೆಗೆದುಕೊಬೇಕು, ಔಷಧಿಯನ್ನು ತೆಗೆದುಕೊಬೇಕಾದ್ರೆ ಅವರು ಡಾಕ್ಟರ್ ಹೇಳಿದಾನೆ. तो उनके लिए भी ठीक समय से दवा लेते रहे. दवा ಔಷಧಿಯನ್ನು ತೆಗೆದುಕೊಳ್ತಾ ಇರಬೇಕು ಸರಿಯಾದ ಸಮಯಕ್ಕೆ. ನೆಗ್ಲೆಕ್ಟ್ ಮಾಡಬಾರ್ದು. ಶುಗರ್ ಇದೆ ಅಂತ ಇದ್ರೂ ಕೂಡ ಸ್ವೀಟ್ ತಿನ್ನೋದು, ಈ ಥರ ನೆಗ್ಲೆಕ್ಟನ್ನು ಮಾಡಬಾರ್ದು. इससे बीमार दिल को राहत मिलेगी. ಈ ಥರ ನೆಗ್ಲೆಕ್ಟ್ ಮಾಡಿದರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ, ದಿಲ್ಕ ದೌರ ಪಡ್ತಾ ಗೊತ್ತಿಲ್ಲದಂಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಯೂ ಕೂಡ ಇದೆ. इसलिए खान पान में हम ज़्यादा ध्यान देना चाहिए. ಊಟದಲ್ಲಿ ನಾವು ಒಳ್ಳೆ ಸರಿಯಾದ ಗಮನವನ್ನು ನಾವು ಹರಿಸಬೇಕು. ಏನನ್ನು ಸೇವನೆ ಮಾಡಬೇಕು, ಕ್ಯಾ खाना चाहिए, वसायिक खाद्य को दूर रखना चाहिए, नियमವನ್ನು ಅನುಸರಿಸಬೇಕು. खान पान में क्या क्या परहेज जरूरी है. ಊಟದಲ್ಲಿ ನಾವು ಏನೆಲ್ಲ ನಿಯಮ ಅನುಸರಿಸಬೇಕು. तले हुए अधिक वसा वाले भोजन से बचकर रहे. ಅಂದರೆ ಕೊಬ್ಬು ಪದಾರ್ಥಗಳಿಂದ ದೂರ ಇರಬೇಕು. भोजन केवल इतना ले कि रोजमर्रा की आवश्यकताएं पूरी होती रहे, वजन बढ़े नहीं. घी मक्खन ಇದಕ್ಕೆ ಅತಿಯಾದ ತೂಕ ಆಗೋದನ್ನು ನಾವು ಕಂಟ್ರೋಲ್ ಮಾಡಬೇಕು. ತುಪ್ಪ ಬೆಣ್ಣೆ ಇವುಗಳ ಅತಿಯಾದ ಸೇವನೆಯನ್ನು ಕಡಿಮೆ ಮಾಡಬೇಕು. ಅಂಡೆ, ಚಿಕನ್, ಪೂರಿ, ಕಚೋರಿ, ಪೂರಿ, ಕರೆದ ಪದಾರ್ಥಗಳು, ಕಚೋರಿ, ಸಮೋಸೆ, ಪರೋಟೆ, ಟಿಕ್ಕಿ, ಪಕೋಡೆ ಆದಿ ಸೇ ದೂರ ರಹೇ. ಪದಾರ್ಥಗಳಿಂದ, ಕೊಬ್ಬು ಪದಾರ್ಥಗಳ ಪಕೋಡ, ಕರೆದ ಪದಾರ್ಥಗಳನ್ನು ತಿನ್ನುವಂಥದ್ದು, ಪೂರಿಯನ್ನು ಸೇವನೆ ಮಾಡುವಂಥದ್ದು, ಯಾವ ಕರೆದ ಪದಾರ್ಥಗಳನ್ನು ಇವನ್ನು ಸೇವನೆ ಮಾಡೋದನ್ನು ದೂರ ಇಡಬೇಕು. और कैफीन भी दिल की धड़कन तेज करती है. ಇವೆಲ್ಲ ಹೃದಯ ಬಡಿತವನ್ನು ಹೆಚ್ಚಿಗೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡುತ್ತೆ. इसलिए जहाँ तक हो सके ಕಾಫಿ और चाय भी कम से कम ले. ಇವುಗಳ ಜೊತೆಗೆ ಕಾಫಿ ಟೀಯನ್ನು ಕುಡಿಯುವುದನ್ನು ನಾವು ಕಡಿಮೆ ಮಾಡಬೇಕು. ಪರಿಚಯದವ್ರು ಸಿಕ್ಕರು ಸ್ವಲ್ಪ ಹೊತ್ತು ಟೀ ಕುಡಿಯೋದು, ಕಾಫಿ ಕುಡಿಯೋದು, ಇದು ಕೂಡ ಹಾರ್ಟ್ ಅಟ್ಯಾಕ್ಗೆ ಆಗಲಿಕ್ಕೆ ಪ್ರೇರಣೆ ಆಗುತ್ತೆ. ಅತಿಯಾದ ಕಾಫಿ ಟೀಯನ್ನು ಕುಡಿಯುವುದನ್ನು ಕಡಿಮೆ ಮಾಡಬೇಕು.
धूम्रपान का शौक परमाते हो या मदिरा दिल को बाती हो। देखिए धूम्रपान मदिरापान को छोड़ना चाहिए। ಸಿಗರೇಟ್ ಸೇದೋದು, ಬೀಡಿಯನ್ನು ಸೇದುವಂಥದ್ದು, ಡ್ರಿಂಕ್ಸ್ ಮಾಡುವಂಥ ಇವುಗಳನ್ನು ಬಿಡಬೇಕು. तो अपने दिल की खातिर इन पर आज ही रोक लगा दे. ಅವೇನ ಕಲ್ತಿದ್ರೆ ಇಷ್ಟಕ್ಕೆ ಬಿಡಬೇಕು, ಅವನ್ನ ಮುಂದುವರಿಸಬಾರ್ದು. कुछ विशेषज्ञ कहते हैं कि थोड़ी मात्रा में ली गई मदिरा दिल के लिए लाभदायक होती है. ಕೆಲವರು ವಿಶೇಷ ತಜ್ಞರು ಹೇಳ್ತಾರಂತೆ, ಅವರು ಹೇಳುವ ಪ್ರಕಾರ ಕಡಿಮೆ ಪ್ರಮಾಣದಲ್ಲಿ ಮದಿರಾಪಾನ ಮಾಡೋದ್ರಿಂದ ಆರೋಗ್ಯಕ್ಕೆ ಕೆಲವರು ಒಳ್ಳೆಯದು ಅಂತ ಕೆಲವರು ಹೇಳಿದ್ದಾರೆ. ಆದರೆ ಅದು ಒಳ್ಳೆಯದಲ್ಲ, ಬಿಡಬೇಕು. ತೋಡಿ ಮಾತ್ರವೇ ಲೀ ಗೈ ಮದಿರಾ ದಿಲ್ ಕೆ ಲಿಯೇ ಲಾಭದಾಯಕ ಹೋತಿ, ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರು ಡ್ರಿಂಕ್ಸ್ ಮಾಡೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ. ಆದರೆ ಅದು ಒಳ್ಳೆಯದಲ್ಲ. ಲೇಕಿನ್ ಯ ಸಚ್ ನಹಿ, ಇದು ನಿಜವಲ್ಲ, ಸುಳ್ಳು. अध्ययनों में से यह साबित हो गया है कि मदिरा सेवन दिल के लिए कतई अच्छा नहीं. ಯಾವಾಗಲೂ ಕೂಡ ಈ ಮದಿರಾಪಾನ ಮಾಡುವುದು ಒಳ್ಳೆಯದಲ್ಲ, ಇದು ತೊಂದರೆಯನ್ನು ಉಂಟು ಮಾಡುತ್ತೆ. ಕೆಲವರು ಹೇಳ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇದು ಅಧ್ಯಯನಗಳ ಮುಖಾಂತರ ತಿಳಿದಿದೆ, ಧೂಮ್ರಪಾನ ಹಾನಿಕರ ಎಂಬುದು ತಿಳಿದಿದೆ ಎಂಬುದನ್ನು ಇಲ್ಲಿ लेखक ने कहा. इसलिए इससे दूर रहना चाहिए. वसायुक्त खाद्य पदार्थ से दूर रहना चाहिए और मदिरापान और धूम्रपान को छोड़ना चाहिए. उसके साथ इस नियमों को पालन करने से दिल का दौरा से बचते. ಹೃದಯಾಘಾತದಿಂದ ನಾವು ಉಳ್ಕೊಂತೀವಿ, ಹೃದಯಾಘಾತ ಬರೋದಿಲ್ಲ ಈ ನಿಯಮಗಳನ್ನು ನಾವು ಅನುಸರಿಸಿದ್ರೆ. ಕ್ಯಾ ಹೃದಯ ರೋಗಿಯೋ ಕೆ ಲಿಯೇ ಸಾಮಾನ್ಯ ದಾಂಪತ್ಯ ಜೀವನ ವರ್ಜಿತ ಹೇ. ಇದಕ್ಕೆ ಹೃದಯ ಕಾಯಿಲೆ ಇದ್ದವರು ದಾಂಪತ್ಯ ಜೀವನವನ್ನು ನಡೆಸಬಹುದಾ ಎಂಬ ವಿಚಾರವನ್ನು ಇಲ್ಲಿ ಹೇಳಿದೆ. ನಹಿ ಕತಹಿ ನಹಿ ಅಧಿಕತ ರೋಗಿ दाम्पत्य जीवन का सुख भोग सकते हैं. देखिए दाम्पत्य जीवन ನಡೆಸಬಹುದು ಅಂತ ಯಾರು लेखक डॉक्टर यतीश अग्रवाल जी. डॉक्टर भी है और लेखक भी है यतीश अग्रवाल जी. वो दाम्पत्य जीवन को सुखी भोग सकते हैं. ಅವರು ಜೀವನವನ್ನು ನಡೆಸಬಹುದು ದಾಂಪತ್ಯ ಜೀವನವನ್ನು. सहवास पर रोक टोक लगाना प्राय अनावश्यक होता है. हाँ, कुछ सीमाएं जरूर बांधनी पड़ती है, पर ब्रह्मचार्य में लौटने की कतई जरूरत नहीं है. ಹೃದಯ ಕಾಯಿಲೆ ಇರುವಂಥವರು ಬ್ರಹ್ಮಚಾರಿಯಾಗಿ ಇರುವಂಥ ಅವಶ್ಯಕತೆ ಇಲ್ಲ. ಇವರು ದಾಂಪತ್ಯ ಜೀವನ ನಡೆಸಬಹುದು ಎಂಬುದನ್ನು डॉक्टर यतीश अग्रवाल जी इस गद्य के मुखांतर दिल का दौरा और एंजाइना के बारे में जानकारी दिए. सविस्तार हो जानकारी दिए संपूर्णವಾಗಿ. दिल का दौरा और एंजाइना किसे कहते हैं, वो रोग कैसे आता है, इसको कैसे काबू में रखना चाहिए, इस सभी विचार के बारे में अच्छी तरह इस गद्य में व्यक्त दिया है. ಇದರಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಈ ಕಾಯಿಲೆ ಹೇಗೆ ಬರುತ್ತೆ, ಇದನ್ನು ನಾವು ಯಾವ ಥರ ಹತೋಟಿ ಇಡಬೇಕು, ಯಾವ್ಯಾವ ಪದಾರ್ಥಗಳನ್ನು ಸೇವನೆ ಮಾಡಬೇಕು, ಯಾವ ನಿಯಮಗಳನ್ನು ಅನುಸರಿಸಬೇಕು, ಎಲ್ಲ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿದೆ. छात्रों इस गद्य को अच्छी तरह पढ़िए. सभी को नमस्कार.